ಹಲವಾರು ವಿಚಾರ ಹಲವಾರು ವಿಚಾರಗಳನ್ನ ನಾವು ಕಲ್ತಿದ್ದೀವಿ. ಸ್ಟೂಡೆಂಟ್ಸ್, ಒಂದು ನಮ್ಮ ಜೀವನದಲ್ಲಿ ನಾವು ಕಲಿಯಬೇಕಾದ ವಿಚಾರ ಏನಂದ್ರೆ ಆ ಚೇಂಜ್. ಓಕೆ, ಚೇಂಜ್ ನಮ್ಮ ಬದುಕಿನಲ್ಲಿ ನೀವು ಯಾವತ್ತೂ ಕೂಡ ನೋಡಿ, ಚೇಂಜ್ ಅಥವಾ ಬದಲಾವಣೆ ಇದ್ದೇ ಇರುತ್ತದೆ ಅಲ್ವಾ? ಈಗ ಉದಾಹರಣೆಗೆ ಕೆಲವು ಈಗ ಒಂದೆರಡು ಒಂದು ವರ್ಷದ ಹಿಂದೆ, ಒಂದೆರಡು ವರ್ಷದ ಹಿಂದೆ ನಮ್ಮಲ್ಲಿ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಎಂಬ ವಿಚಾರನೇ ಇರಲಿಲ್ಲ. ಕ್ಲಾಸ್ ಅಂತ ಹೇಳುವಾಗ ನಾವೆಲ್ಲರೂ ಕಾಲೇಜಿಗೆ ಬರ್ತಾ ಇದ್ವಿ, ಕಾಲೇಜಲ್ಲಿ ಕ್ಲಾಸ್ ನಡೀತಾ ಇತ್ತು. ಆದ್ರೆ ಈಗ ನೋಡಿ, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ವಿ ಹ್ಯಾವ್ ಆನ್ಲೈನ್ ಕ್ಲಾಸ್ ಎವ್ರಿ ಡೇ, ಆನ್ಲೈನ್ ಕ್ಲಾಸ್. ಅಂಡ್ ಆ ರೀತಿ ಹಾಗೆ ನಮ್ಮ ಬದುಕು ಬದಲಾಗಿದೆ. ಬದಲಾವಣೆ ಎಂಬುದು ಚೇಂಜ್ ಅಂತ ಹೇಳ್ತೀವಿ. ಬದಲಾವಣೆ ಅಥವಾ ಚೇಂಜ್, ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಎವ್ರಿ ಒನ್, ಯಾರು ಕೂಡ ನಾನು ಬದಲಾಗಿಲ್ಲ, ನಾನು ಹೇಗಿದ್ದೇನೆ ಹಾಗೇ ಇದ್ದೇನೆ ಎಂಬುದು ಎಂದು ಹೇಳುವುದು ಅದು ಅಸಾಧ್ಯ. ಸೊ ಬದಲಾವಣೆ ಎಲ್ಲ ಬದುಕಿನ ಎಲ್ಲರ ಜೀವನದಲ್ಲಿ ಇದ್ದೇ ಇದೆ. ಬಾಲ್ಯ, ಉದಾಹರಣೆಗೆ ನಮ್ಮ ಮನುಷ್ಯನ ಜೀವನವನ್ನು ನೋಡಿದರೆ ನೀವು ನೋಡ್ತೀರಿ, ಬಾಲ್ಯ ಇದೆ, ಬಾಲ್ಯ ಆದನೆ ಯೌವನ, ಯೌವನ ಆದ ನಂತರ ಮಧ್ಯ ವಯಸ್ಸು, ಆಮೇಲೆ ಮುಪ್ಪು, ಆಮೇಲೆ ಸಾವು. ಹೀಗೆ ಬಾಲ್ಯ, ಬದುಕು, ಸಾವುಗಳ ನಡುವೆ ಹಲವಾರು ಹಂತದಲ್ಲಿ ನಾವು ಬದಲಾವಣೆ, ವಿ ಚೇಂಜ್, ಬದಲಾವಣೆಯನ್ನು ನೋಡ್ತೀವಿ ನಾವು. ಚೇಂಜ್, ವಿ ಚೇಂಜ್ ಅ ಲಾಟ್. ಸೊ ಬದಲಾವಣೆ ಎಂಬುದು ಒಂದು ಬದುಕಿನ ನಿಯಮ. ಅದೇ ರೀತಿ ಸ್ಟೂಡೆಂಟ್ಸ್, ವಿ ಮಸ್ಟ್ ರಿಮೆಂಬರ್, even in economics studies the change. It ಬದಲಾವಣೆಯನ್ನ ಕಲಿತಾ ಇದೆ. ಎಕನಾಮಿಕ್ಸ್, ಥ್ರೂ ಎಕನಾಮಿಕ್ಸ್ we study change. What change? Especially in economics we study change. In the microeconomics ಅಲ್ಲಿ ನಾವು ಚೇಂಜ್ ಅಂತ ಕಲಿಯುವಾಗ, ಚೇಂಜ್ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಇನ್ಕಮ್, ಆದಾಯ, ಅಥವಾ ಅವನು ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾ ಇದ್ದಾನೆ, ಇದರ ಬಗ್ಗೆ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಕಲಿಯಲಾಗ್ತದೆ. ವಿ ಆಲ್ ಸ್ಟಡಿ ದ್ಯಾಟ್. ಸೊ ಚೇಂಜ್ ಎಂಬುದು ಬದುಕಿನ ನಿಯಮ. ಅದೇ ರೀತಿ ಇಕನಾಮಿಕ್ಸ್ ಅಲ್ಲಿ ಕೂಡ ಚೇಂಜ್ ಅನ್ನ ನಾವು ಸಾಕಷ್ಟು ಕಲಿತೇವೆ. ನೀವು ಕೂಡ ನೋಡ್ಬಹುದು, ಈಗ ಕಳೆದ ಕೆಲವು ಕ್ಲಾಸ್ಗಳಲ್ಲಿ ನೀವು ನೋಡಿರ್ಬೇಕು, ಹಲವಾರು ಚೇಂಜ್. ಉದಾಹರಣೆಗೆ ನಮ್ಮ ಯಾವ್ದದು ಇಂಡಿಫರೆನ್ಸ್ ಕರ್ವ್ ಅನ್ನ ಕಲ್ತಿದ್ದೀವಿ. ಅದೇ ರೀತಿ ಬಜೆಟ್ ಲೈನ್ ಅನ್ನ ಕಲ್ತಿದ್ದೀವಿ. ಮತ್ತೆ ಬಜೆಟ್ ಸೆಟ್, ಈ ಬಜೆಟ್ ಲೈನ್ ಒಳಗೆ ಇರುವಂತಹ ಎಲ್ಲ ಬಜೆಟ್ ಸೆಟ್ ಗಳ ಬಗ್ಗೆ ನಾವು ಬೇರೆ ಬೇರೆ ಬದಲಾವಣೆಯನ್ನ ಕಲ್ತಿದ್ದೀವಿ. ಸೊ ಇವತ್ತು ನಮ್ಮ ಕ್ಲಾಸ್ ನಲ್ಲಿ ಒಂದೆರಡು ವಿಚಾರಗಳು, ಅಂದ್ರೆ ಬದಲಾವಣೆಯ 2 ಟಾಪಿಕ್ಸ್ ಅನ್ನ ಕಲಿತೇವೆ. ಅದೇನಂದ್ರೆ ಡಿರೈವೇಶನ್ ಆಫ್ ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್. ಬಜೆಟ್ ಲೈನ್ ಯಾವ ರೀತಿಯಲ್ಲಿ ಸ್ಲೋಪ್ ಆಗ್ತಾ ಇದೆ, ಮತ್ತೆ ಎರಡನೇದು ಚೇಂಜಸ್ ಇನ್ ದ ಬಜೆಟ್ ಸೆಟ್. ಸೊ 2 ಟಾಪಿಕ್ಸ್ ವಿ ಕ್ಯಾನ್ ಸ್ಟಡಿ ಟುಡೇ. ಓಕೆ, ಎರಡು ಟಾಪಿಕ್ಸ್. ಸೊ ಫಸ್ಟ್ ಟಾಪಿಕ್ ಇಸ್ ಡಿರೈವೇಶನ್ ಆಫ್ ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್. ಕಳೆದ ಕ್ಲಾಸ್ ಅಲ್ಲಿ ನಾವು ಇದನ್ನ ನಾವು ಅರ್ಧ ಮಾತ್ರ ಮಾಡಿದ್ದೇವೆ, ಫುಲ್ ನಾವು ಕಂಪ್ಲೀಟ್ ಮಾಡಿಲ್ಲ ಟಾಪಿಕ್ ಅನ್ನ. ಇದನ್ನ 4 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ 4 ಮಾರ್ಕ್ಸ್ ಅಂತ ಹೇಳುವಾಗ ಅಟ್ ಲೀಸ್ಟ್ 4 ಪಾಯಿಂಟ್ಸ್ ಮಿನಿಮಮ್ ಆಗಿ ಇರ್ಬೇಕು ಅಲ್ವಾ? ಅದರಲ್ಲಿ ಕೂಡ ಗ್ರಾಫ್ ಕೂಡ ಇರ್ಬೇಕು, ಅದರ ಇಕ್ವೇಶನ್ ಕೂಡ ಇರ್ಬೇಕು. ಸಾರಿ, ಗ್ರಾಫ್ ಹೀಗೆ ಅಲ್ಲ, ಇದು ಇಂಡಿಫರೆನ್ಸ್ ಹೀಗೆ ಬರುತ್ತೆ. ಗ್ರಾಫ್ ಬೇಕು, ಮತ್ತೆ ಅದರ ಇಕ್ವೇಶನ್ ಅನ್ನ ಕೂಡ ನಾವು ಕಲಿಬಹುದು. ಸೊ ಅದು ನೆನಪಿಡಿ, ಇದು ಬದಲಾವಣೆಯ ಬಗ್ಗೆ. ಬದಲಾವಣೆಯಲ್ಲಿ ಸ್ಲೋಪ್, ಚೇಂಜ್, ಇಟ್ ಸ್ಟಡೀಸ್ ಆಲ್ ಚೇಂಜ್. ಸೊ ಲೆಟ್ us study the first one, derivation of the slope of the budget line. Okay, so explain the question. ಹೀಗೆ ಬರಬಹುದು, explain the derivation of the slope of the budget line. Explain the derivation of the slope of the budget line. Okay, we will study this. So first point, okay, derivation. So first one, ಈಗ ಫಸ್ಟ್ ಇದರಲ್ಲಿ 6 ಪಾಯಿಂಟ್ಸ್ ಇವೆ. ಫಸ್ಟ್ ಪಾಯಿಂಟ್ ಬಜೆಟ್ ಲೈನ್ ಅಂತ ನಿಮ್ಗೆ ಗೊತ್ತು. ಬಜೆಟ್ ಲೈನ್ ವಾಟ್ ಫಸ್ಟ್ ನಾವು ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಅನ್ನು ಹೇಳ್ಬೇಕಾದ್ರೆ ಬಜೆಟ್ ಲೈನ್ ಏನಂತ ನಾವು ಹೇಳ್ಬೇಕು. ಓಕೆ, ಬಜೆಟ್ ಲೈನ್. ಸೊ ಬಜೆಟ್ ಲೈನ್ ಈಸ್ ಅ ಲೈನ್ ವಿಚ್ ಗಿವ್ಸ್ ಕಾಂಬಿನೇಷನ್ ಆಫ್ 2 or more commodities which a consumer consumes, provided the cost is equal to the person's income. ಅಲ್ವಾ? ಗೊತ್ತು, ನಾವು ಡಿಸ್ಕಸ್ ಮಾಡಿದ್ದೇವೆ ಇದನ್ನು ನೋಡಿ. ಇಟ್ ಇಸ್ ಅ ಲೈನ್ ವಿಚ್ ಗಿವ್ ದ ಡಿಫರೆಂಟ್ ಕಾಂಬಿನೇಷನ್ ಆಫ್ 2 or goods
two goods which the consumer consumes and whose cost is exactly equal to her income. ಓಕೆ, ಇದನ್ನ ನಾವು ನೋಡಿದ್ದೇವೆ. ಸೊ ಬಜೆಟ್ ಲೈನ್ ಅನ್ನ ಫಸ್ಟ್ ನೀವು ಎಕ್ಸ್ಪ್ಲೇನ್ ಮಾಡಿ. ಸೆಕೆಂಡ್, ದ ಬಜೆಟ್ ಲೈನ್ ಈಸ್ ಸ್ಲೋಪಿಂಗ್ ಡೌನ್ವರ್ಡ್ಸ್. ಓಕೆ, ಯಾಕೆ ಈ ತರ ಈ ಪಾಯಿಂಟ್ ಅನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು, ಅಂದ್ರೆ ಹೇಳ್ಬೇಕು. ಬಜೆಟ್ ಲೈನ್ ಈಸ್ ಸ್ಲೋಪಿಂಗ್ ಡೌನ್ವರ್ಡ್ಸ್. ಡೌನ್ವರ್ಡ್ ಸ್ಲೋಪಿಗೆ ಮತ್ತೊಮ್ಮೆ ನಾವು ನೆಗೆಟಿವ್ ಸ್ಲೋಪ್ ಅಂತ ಹೇಳ್ತೇವೆ. ನೆಗೆಟಿವ್, ಈ ತರ ಡೌನ್ವರ್ಡ್ ಸ್ಲೋಪ್ ಆಗ್ತಾ ಇದೆ, ಅದನ್ನ ನಾವು ನೆಗೆಟಿವ್ ಸ್ಲೋಪ್ ಅಂತ ಹೇಳ್ತೇವೆ. ಯಾಕೆ ಇದು ನೆಗೆಟಿವ್ ಸ್ಲೋಪ್ ಬರ್ತಾ ಇದೆ? ಮೇನ್ಲಿ ಯಾಕೆಂದ್ರೆ ನೆಗೆಟಿವ್ ಸ್ಲೋಪ್ ಅಂದ್ರೆ ಇದು ಚೇಂಜ್ ಇನ್ ದ ಬಜೆಟ್ ಲೈನ್, ಚೇಂಜ್ ಇನ್ ದ ಪ್ರೈಸ್, ಚೇಂಜ್ ಇನ್ ದ ಕ್ವಾಂಟಿಟಿ, ಅದು ಚೇಂಜ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಈ ಬಜೆಟ್ ಲೈನ್ ಸ್ಲೋಪ್ ಆಗ್ತಾ ಇದೆ. ಮೋರ್ ವಾಟ್ ಡಸ್ ದ ಸ್ಲೋಪ್ ಇಂಡಿಕೇಟ್? ಇದರಲ್ಲಿ ನಾವು ಕಲಿಯೋಣ. ಓಕೆ, ಅದರ ಆ ಸ್ಲೋಪಿನ ಅರ್ಥವನ್ನು ಈ ಪಾಯಿಂಟ್ ಅಲ್ಲಿ, ಫಿಫ್ತ್ ಪಾಯಿಂಟ್ ಅಲ್ಲಿ ಕಲಿತೇವೆ. ಆದ್ರೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ನಾವು ಜಸ್ಟ್ ಮೆನ್ಷನ್ ಮಾಡ್ತೀವಿ, ಜಸ್ಟ್ ಹೇಳ್ತೀವಿ, ವಿ ಜಸ್ಟ್ ಮೆನ್ಷನ್ ದಟ್ ದ ಬಜೆಟ್ ಲೈನ್ ಈಸ್ ಸ್ಲೋಪಿಂಗ್ ಡೌನ್ವರ್ಡ್ಸ್. Okay, budget line is sloping downwards. And the third one, we give an example. Okay, we give an example here. Suppose a consumer has an income of M. ಯಾವತ್ತು ಕೂಡ ಇನ್ಕಮ್ ಅನ್ನ M ಅಲ್ಲಿ M ಪಾಯಿಂಟ್ ಅಲ್ಲಿ ತೋರಿಸ್ತೇವೆ. And the consumer has a income or ಆದಾಯ, ಒಬ್ಬ ಕನ್ಸ್ಯೂಮರ್ ಇನ್ಕಮ್ M ಇದೆ. And consumer wants to buy ಟೂ ಗೂಡ್ಸ್. ಆ ಕನ್ಸ್ಯೂಮರ್ಗೆ ಎರಡು ಗೂಡ್ಸ್ ಗಳನ್ನ, ಕಮೋಡಿಟಿಗಳನ್ನ ಖರೀದಿಸಬೇಕು. ನಾವು ಯಾವ್ದು ಕೂಡ ಬರಿಬಹುದು, ಆದ್ರೆ ನಮ್ಮ ಎಕ್ಸಾಂಪಲ್ಗೋಸ್ಕರ, ನಾವು ಕಲಿಯುವುದಕ್ಕೋಸ್ಕರ ಬನಾನಾ ಮತ್ತೆ ಮ್ಯಾಂಗೋಸ್ ಅನ್ನ ಹೇಳ್ತೀವಿ. ಸೊ ಬನಾನಾವನ್ನ X1 ಹೇಳಲಾಗಿದೆ, ಮ್ಯಾಂಗೋಸ್ ಅನ್ನ X2 ಅಂತ ಹೇಳಲಾಗಿದೆ. X1 ಯಾವತ್ತು ಕೂಡ ಈ ಚಾರ್ಟ್ ಅಲ್ಲಿ X1 ಅನ್ನ X ಆಕ್ಸಿಸ್ ನೋಡಿ, ಇದು X ಆಕ್ಸಿಸ್ ಅಲ್ಲಿ ನಾವು ಮೆನ್ಷನ್ ಮಾಡ್ತೇವೆ ಬನಾನಾ X1 X ಆಕ್ಸಿಸ್ ಅಲ್ಲಿ. ಓಕೆ, ಮತ್ತೆ ಮ್ಯಾಂಗೋಸ್ X2, ಇದು Y ಆಕ್ಸಿಸ್ X2. ಮ್ಯಾಂಗೋಸ್ ಅನ್ನ ನಾವು Y ಆಕ್ಸಿಸ್ ಅಲ್ಲಿ ತೋರಿಸ್ತೇವೆ. ವಿ ಶೋ ಮ್ಯಾಂಗೋಸ್ ಆನ್ ದ Y ಆಕ್ಸಿಸ್. ದ ಇನ್ಕಮ್ ಆಫ್ ದ ಕನ್ಸ್ಯೂಮರ್ ಇಸ್ M, ಪ್ರೈಸ್ ಆಫ್ ಬನಾನಾ ಇಸ್ P1, price of mangoes is P2, quantity of banana is X1, similar to this, and quantity of mangoes is X2, P2, X2. Okay, so ಈಗಿರುವಾಗ ಬಜೆಟ್ ಲೈನ್ ಹೇಗಿರುತ್ತೆ? P1 X1 ಅಂದ್ರೆ ಪ್ರೈಸ್ ಆಫ್ ಬನಾನಾ, ಕ್ವಾಂಟಿಟಿ ಆಫ್ ಬನಾನಾ, ಪ್ಲಸ್ P2 X2 ಅಂದ್ರೆ ಪ್ರೈಸ್ ಆಫ್ ಮ್ಯಾಂಗೋ, ಕ್ವಾಂಟಿಟಿ ಆಫ್ ಮ್ಯಾಂಗೋ is equal to M. M is income. ಓಕೆ, ಸೊ ಈ ಲೈನ್ ಅನ್ನ ಈ ಇಕ್ವೇಶನ್ ಅಲ್ಲಿ ನಾವು ಬರೆಯುವುದು. ಈ ಲೈನ್ ಅನ್ನ, ಈ ಒಂದು ಇಕ್ವೇಶನ್ ಫಾರ್ಮುಲಾ, ಈ ಲೈನ್ ನ ಫಾರ್ಮುಲಾ ಹೀಗಿದೆ: P1 X1 ಪ್ಲಸ್ P2 X2 ಇಸ್ ಈಕ್ವಲ್ ಟು M. ಓಕೆ, ಇಷ್ಟು ಪಾಯಿಂಟ್ಸ್ ಕ್ಲಿಯರ್ ಆಗಿ ನಮ್ಗೆ ನಾವು ಕಳೆದ ಕ್ಲಾಸ್ ಅಲ್ಲಿ ಕೂಡ ಇದನ್ನ ನಾವು ಕಲ್ತಿದ್ದೇವೆ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡಿ ಮತ್ತೆ ಮುಂದೆ ಸ್ಲೈಡಿಗೆ ನಾವು ಹೋಗೋಣ. Okay, students, just read the entire thing, understand, and then we will move to the next slide. Okay, so this gives us the slope of this gives us the equation of the budget line. This one gives the equation of the budget line. Okay, next one. So ಅದೇ ನಾವು ಏನು ಎಕ್ಸ್ಪ್ಲನೇಷನ್ ಇಲ್ಲಿ ನಾವು ಕಲ್ತಿದ್ದೇವೆ ಅಲ್ಲ, ಇದನ್ನ ನಾವೀಗ ಒಂದು ಡಯಾಗ್ರಾಮ್ ಅಲ್ಲಿ ಕಲಿತೇವೆ. Okay, diagram. Explain the diagram. So derivation of the slope of the budget line. ಇದು derivation ಅಂದ್ರೆ ಯಾಕೆ ಈ ತರ ಸ್ಲೋಪ್ ಬಂತು, ಯಾಕೆ ಈ ತರ ಸ್ಲೋಪ್ ಬಂತು ಅಂತ ಇದು ಹೇಳುತ್ತದೆ. ಇದು ಹೇಗೆ ಬಂತು ಅಂತ ಹೇಳುತ್ತದೆ. ಸೊ ಅಗೈನ್ ವಿ ವಿಲ್ ಸಿ, ಈ ಚಾರ್ಟ್ ಅನ್ನ ಕ್ಲಿಯರ್ ಆಗಿ ನೋಡಿ. X ಆಕ್ಸಿಸ್ ಅಲ್ಲಿ ಬನಾನಾಸ್ ಇದೆ, ಅಲ್ಲೇ ನಾನು X1 ಅಂತ ಬರ್ದಿದ್ದೇನೆ, ನೀವು ಬರೆಯುವಂತ ಅಗತ್ಯ ಇಲ್ಲ. ಅದೇ ನೋಡಿ, X1 ಬನಾನಾ, ಸ್ಟಾರ್ಟಿಂಗ್ ಹೇಳ್ತೇನೆ, ಇದು X ಆಕ್ಸಿಸ್, ಇದು Y ಆಕ್ಸಿಸ್. ಸೊ X ಆಕ್ಸಿಸ್ ಅಲ್ಲಿ X ಬನಾನಾಸ್, Y ಆಕ್ಸಿಸ್ ಅಲ್ಲಿ ಮ್ಯಾಂಗೋಸ್, ಇದು Y ಆಕ್ಸಿಸ್, ಇದು Y ಆಕ್ಸಿಸ್, ಮ್ಯಾಂಗೋಸ್, ಇದು Y ಆಕ್ಸಿಸ್, ಇದು ಮ್ಯಾಂಗೋಸ್ ಅನ್ನ X2 ಅಲ್ಲಿ ಹೇಳಿದೆ. ಈಗ ನೋಡಿ ಸ್ಟೂಡೆಂಟ್ಸ್,
ಈ ಗ್ರಾಫ್ ಅಲ್ಲಿ 2 ಪಾಯಿಂಟ್ ಇದೆ, 1 ಪಾಯಿಂಟ್ 2 ಪಾಯಿಂಟ್, ಸಾರಿ ಇದು ಫಸ್ಟ್ ಪಾಯಿಂಟ್. ಓಕೆ, ಈ ಪಾಯಿಂಟ್ ಅನ್ನ ನಾವು x1 ಮತ್ತೆ x2 ಅಂತ ಹೇಳಿದ್ದೇವೆ. ಅಂದ್ರೆ ಈ ಬಜೆಟ್ ಲೈನ್ ಅಲ್ಲಿ 2 ಪಾಯಿಂಟ್, ಇದು ಇಷ್ಟು ಕ್ವಾಂಟಿಟಿ ಆಫ್ ಮ್ಯಾಂಗೋಸ್ ಅಂಡ್ ಇಷ್ಟು ಕ್ವಾಂಟಿಟಿ ಆಫ್ ಬನಾನಾ ನಾವು ಪರ್ಚೇಸ್ ಮಾಡ್ತೀವಿ, x1 x2. ಆದ್ರೆ ಈ ಪಾಯಿಂಟ್ ಅನ್ನ ಎರಡನೇ ಪಾಯಿಂಟ್ ಹೋಗುವಾಗ ನೋಡಿ, ಎರಡನೇ ಪಾಯಿಂಟ್ ಇಲ್ಲಿಂದ ಈ ಪಾಯಿಂಟ್ ಗೆ ಹೋಗುವಾಗ ಇಲ್ಲಿ ನಾವು ಕ್ವಾಂಟಿಟಿ ಚೇಂಜ್ ಮಾಡಬೇಕಾಗುತ್ತದೆ, ಕ್ವಾಂಟಿಟಿ ಚೇಂಜ್ ಮಾಡಬೇಕಾಗ್ತದೆ. ನೋಡಿ ಹೇಗೆ ಈ ಚೇಂಜ್ ಅನ್ನ ಯಾವ ರೀತಿಯಲ್ಲಿ ಬರ್ದಿದ್ದಾರೆ ನೋಡಿ, x1 ಪ್ಲಸ್ ಚೇಂಜ್ ಇನ್ x1 ಅಂದ್ರೆ ಡೆಲ್ಟಾ 1, ಡೆಲ್ಟಾ ಅಂದ್ರೆ ಚೇಂಜ್ ಯಾವತ್ತು ನೋಡಿ, ಡೆಲ್ಟಾ ಅಂದ್ರೆ ಚೇಂಜ್, ಡೆಲ್ಟಾ ಅಂದ್ರೆ ಚೇಂಜ್. ಸೊ x1 ಪ್ಲಸ್ ಚೇಂಜ್ ಇನ್ x1, x2 ಪ್ಲಸ್ ಡೆಲ್ಟಾ x2 ಆರ್ x2 ಪ್ಲಸ್ ಚೇಂಜ್ ಇನ್ x2. ಓಕೆ, ಸೊ ಇಡೀ ಫಾರ್ಮುಲಾ, ಈ ಇಡೀ ಇಷ್ಟು ಫಾರ್ಮುಲಾ ಇದೆ ನೋಡಿ, ಇದು ಎಲ್ಲ ಚೇಂಜ್ ಅನ್ನ ಸೂಚಿಸ್ತಾ ಇದೆ. ಇಟ್ ಇಸ್ ಶೋಯಿಂಗ್ ದ ಚೇಂಜ್, ಬದಲಾವಣೆ ಅಂದ್ರೆ x1 x2 ಇಂದ x1 ಪ್ಲಸ್ ಡೆಲ್ಟಾ x1, x2 ಪ್ಲಸ್ ಡೆಲ್ಟಾ x2 ಚೇಂಜ್ ಅನ್ನ ಸೂಚಿಸ್ತಾ ಇದೆ. ಓಕೆ, ಅದಕ್ಕೆ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಚೇಂಜ್ ಅನ್ನ ತೋರಿಸ್ತಾರೆ ನೋಡಿ, ಡೆಲ್ಟಾ x2 ಡೆಲ್ಟಾ x1 ಚೇಂಜ್ ಅನ್ನ. ಓಕೆ, ಸೊ ಅದಕ್ಕೆ ನಾನು ಈ ಟಾಪಿಕ್ ಅನ್ನ ಚೇಂಜ್ ಅಂತ ಹೇಳಿದ್ದೇನೆ. ಸೊ ಇದು ಡಯಾಗ್ರಾಮ್, ಸ್ಲೋಪ್ ಆಫ್ ದ ಬಜೆಟ್ ಅಂದ್ರೆ ಇಷ್ಟು ನಮ್ಮ ಇದು ಈ ಬಜೆಟ್ ಲೈನ್ ಕೆಳಗಡೆ ಸ್ಲೋಪ್ ಆಗ್ಬೇಕಾದ್ರೆ ಅದಕ್ಕೆ ಕಾರಣ ಏನು, ಚೇಂಜ್ x1 x2 ಇಂದ x1 ಪ್ಲಸ್ ಡೆಲ್ಟಾ x1, x2 ಪ್ಲಸ್ ಡೆಲ್ಟಾ x2. ಓಕೆ, ಇದು ಚೇಂಜ್. ಸೊ ಇದನ್ನ ನಾವು ಗ್ರಾಫ್ ಅಲ್ಲಿ ನೋಡಿದ್ದೇವೆ. ಸೊ ನೆಕ್ಸ್ಟ್ ಲೈನ್ ಈಗ ನಾವು ಏನ್ ಮಾಡ್ಬೇಕು, ಇಷ್ಟು ನಾವು ಬರ್ದಿದ್ದೇವಲ್ಲ, ಇದರಿಂದ ರಿಸಲ್ಟ್ ಅನ್ನು ನೋಡ್ಬೇಕು, ನಾವು ಒಂದು ರಿಸಲ್ಟ್ ನೋಡ್ಬೇಕು. ಇದಕ್ಕೆ ಇಕ್ವೇಶನ್ ಬೇಕು, ತುಂಬಾ ಇಕ್ವೇಶನ್ ಅಗತ್ಯ ಇದೆ. ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ತೀವಿ. ಸೊ ವಾಟ್ ಡಸ್ ದ ಸ್ಲೋಪ್ ಇಂಡಿಕೇಟ್? ಈ ಸ್ಲೋಪ್ ಇನ ಅರ್ಥ ಏನು ಸ್ಟೂಡೆಂಟ್ಸ್? ನಾನು ಮೊದಲೇ ಹೇಳಿದ್ದೇನೆ, ಇದರ ಅರ್ಥ ಚೇಂಜ್ ಅಂದ್ರೆ it measures the amount of change in mangoes required for per unit change in bananas. Again, it measures the amount of change in mangoes required for per unit change in bananas. Again, I will explain students. Slope ee tara ide, 2 points illi ide, x1 x2 ಮತ್ತೆ ಇಲ್ಲಿ x1 ಪ್ಲಸ್ ಡೆಲ್ಟಾ x1, x2 ಪ್ಲಸ್ ಡೆಲ್ಟಾ x2. ಈಗ ಇಟ್ ಮೆಷರ್ಸ್ ದ ಅಮೌಂಟ್ ಆಫ್ ಚೇಂಜ್ ಇನ್ ಮ್ಯಾಂಗೋಸ್ ಅಂದ್ರೆ ಈಗ ಸದ್ಯದ ಇದು ಒರಿಜಿನಲ್ ಪಾಯಿಂಟ್. ಓಕೆ, ಇಷ್ಟು ಮ್ಯಾಂಗೋಸ್, ಇಷ್ಟು ಬನಾನಾಸ್. ಈಗ ಇಟ್ ಮೆಷರ್ಸ್ ದ ಅಮೌಂಟ್ ಆಫ್ ಚೇಂಜ್ ಇನ್ ಮ್ಯಾಂಗೋಸ್ ರಿಕ್ವೈರ್ಡ್ ಪರ್ ಯೂನಿಟ್ ಚೇಂಜ್ ಇನ್ ಬನಾನಾಸ್. ಅಂದ್ರೆ ಬನಾನಾವನ್ನ ಒಂದು ಯೂನಿಟ್ ನಾವು ಚೇಂಜ್ ಮಾಡಿದ್ರೆ ಎಷ್ಟು ಯೂನಿಟ್ ಮ್ಯಾಂಗೋಸ್ ಆಗುತ್ತೆ? ನೋಡಿ ಇಲ್ಲಿ ಕಾಣಿಸ್ತದೆ ಅಲ್ವಾ? ಸೊ ಬನಾನಾ ಇಲ್ಲಿ 1 ಇತ್ತು, ಇಲ್ಲಿ 2 ಮಾಡ್ಬೇಕಾದ್ರೆ ಪರ್ ಯೂನಿಟ್ ಬನಾನಾ ಚೇಂಜ್ ಮಾಡ್ಬೇಕಾದ್ರೆ ಮ್ಯಾಂಗೋಸ್ ಅಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅದನ್ನ ಈ ಸ್ಲೋಪ್ ಇಂಡಿಕೇಟ್ ಮಾಡ್ತದೆ. ಅಂದ್ರೆ ಸ್ಲೋಪ್ ಅಂದ್ರೆ ಚೇಂಜ್ ಅನ್ನ ಇಂಡಿಕೇಟ್ ಮಾಡ್ತದೆ. ಸೊ ಇಟ್ ಮೆಷರ್ಸ್ ದ ಅಮೌಂಟ್ ಆಫ್ ಚೇಂಜ್ ಇನ್ ಮ್ಯಾಂಗೋಸ್ ರಿಕ್ವೈರ್ಡ್ for per unit change in bananas. Okay, per unit change in bananas. Mango bananaವನ್ನ per unit change ಮಾಡುವಾಗ ಮ್ಯಾಂಗೋ ಅಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಎಂಬುದನ್ನು ಇದು ತೋರಿಸ್ತಾ ಇದೆ. ಸೊ ಅದೇ ಸ್ಲೋಪ್ ಇಂಡಿಕೇಟ್ ಮಾಡುವಂತ. ಅಂದ್ರೆ ಕೊನೆಗೆ ಈ ಇಕ್ವೇಶನ್ ಅನ್ನ ನಾವು ನೆನಪಿಡಬೇಕು. ಸೊ ಸ್ಟೂಡೆಂಟ್ಸ್ 6 ಪಾಯಿಂಟ್ ಆಯ್ತು. ಫಸ್ಟ್ ನಾವು ಬಜೆಟ್ ಲೈನ್ ಏನಂತ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಇದು ಬಜೆಟ್ ಲೈನಿನ ಇಕ್ವೇಶನ್. ಒಂದು ಎಕ್ಸಾಂಪಲ್ ನಾವು ಕೊಟ್ಟಿದ್ದೇವೆ, ಎಕ್ಸಾಂಪಲ್ ಕೊಟ್ಟು ಒಂದು ಡಯಾಗ್ರಾಮ್ ಮಾಡಿದ್ದೇವೆ. ಮತ್ತೆ ಸ್ಲೋಪಿನ ಅರ್ಥ, ವಾಟ್ ಡಸ್ ದ ಸ್ಲೋಪ್ ಇಂಡಿಕೇಟ್ ಎಂದು ಕಲ್ತಿದ್ದೇವೆ. ಮತ್ತೆ ಕೊನೆಗೆ ನಾವು ಒಂದು ಇಕ್ವೇಶನ್ ಅನ್ನ ನಾವು ಈಗ ಕಲಿತಾ ಇದ್ದೀವಿ. ಸೊ ಇಕ್ವೇಶನ್ ಸ್ಟೂಡೆಂಟ್ಸ್ ರಿಮೆಂಬರ್. ಸೊ ಇಲ್ಲಿ ಇಫ್ ಎರಡು ಪಾಯಿಂಟ್ ಇದೆ ನೋಡೋಣ. ಓಕೆ, ಈಸಿ ಇದೆ, ಅರ್ಥ ಮಾಡಬೇಕು. ಇನ್ ದ ಬಜೆಟ್ ಲೈನ್, ಇಫ್ ದೇರ್ ಆರ್ 2 ಪಾಯಿಂಟ್ಸ್ x1 x2 and x1 plus delta x1, x2 plus delta x2, ಇದನ್ನ ನಾವು ನೋಡಿದ್ದೇವೆ. We can present the equation as follows. ಹೇಗೆ?
ಸೊ ಫಸ್ಟ್ ಇಕ್ವೇಶನ್ ಇಲ್ಲಿದೆ, P1 x1 plus P2 x2 is equal to M. So P1 x1 plus P2 x2 is equal to M. So ಇದು ಬಜೆಟ್ ಲೈನಿನ ಇಕ್ವೇಶನ್. ಓಕೆ, ಇದು ಬಜೆಟ್ ಲೈನಿನ ಇಕ್ವೇಶನ್. ಸೊ ಇದಾಯ್ತು. ಮತ್ತೆ ಎರಡನೇ ಇಕ್ವೇಶನ್ ಹೀಗಿದೆ ಸ್ಟೂಡೆಂಟ್ಸ್, ಹೀಗಿದೆ ನೋಡಿ. P1 x1 plus delta x1 plus P2 x2 plus delta x2. ನೋಡಿ ಸ್ಟೂಡೆಂಟ್, ಸೇಮ್ ಫಾರ್ಮುಲಾ x1 x2, ಅದಕ್ಕೆ ನಾವು P ಅನ್ನ ಆಡ್ ಮಾಡಿದ್ದೇವೆ, ಪ್ರೈಸ್ ಅನ್ನ ಆಡ್ ಮಾಡಿದ್ದೇವೆ. ಓಕೆ, ಯಾಕಂದ್ರೆ ಪ್ರೈಸ್ ಇಲ್ಲದಿದ್ದೆ ನಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಪ್ರೈಸ್ ನಮ್ಗೆ ಬೇಕೇ ಬೇಕು. ಖಾಲಿ ಕ್ವಾಂಟಿಟಿ ತಗೊಂಡ್ರೆ ಅದು ಕಾಸ್ಟಿಂಗ್ ಅಲ್ಲಿ ಬರ್ತದೆ. ಪ್ರೈಸ್ ಅನ್ನ ಇನ್ಕ್ಲೂಡ್ ಮಾಡಿದ್ರೆ ಮಾತ್ರ ಅದ ಆಕ್ಚುಯಲ್ ಕಾಸ್ಟ್ ನಮ್ಗೆ ಕಾಣ ಸಿಗುದು. ಓಕೆ, ಸೊ ಎರಡು ಇಕ್ವೇಶನ್ ಆಯ್ತು. ಇದನ್ನ ನಾವು ಏನ್ ಮಾಡ್ಬೇಕು, ಬೇರೆ ಡೆಲ್ಟಾ ಇಸ್ ಚೇಂಜ್ ಅದು ಹೇಳಿದ್ದೇನೆ. ಸೊ ಒಂದು ಇಕ್ವೇಶನ್, ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಓಕೆ, P1 ಇಂಟು x1 ಪ್ಲಸ್ x2, ಇದು ಪ್ಲಸ್ ಡೆಲ್ಟಾ x1 ಪ್ಲಸ್ P2 ಇಂಟು x2 ಪ್ಲಸ್ ಡೆಲ್ಟಾ x2. ಓಕೆ, ಇಷ್ಟು ಮಾಡಿದ್ದೇವೆ. ಈಗ ನಾವು ಈ ಎರಡು ಇಕ್ವೇಶನ್ ಅನ್ನ ಮೈನಸ್ ಮಾಡಬೇಕು. ಅಂದ್ರೆ ನೋಡಿ, ಇಲ್ಲಿ x1 ಇದೆ, ಇಲ್ಲಿ x1 ಇದೆ. ಸೊ ಇದನ್ನ ನಾವು ಮೈನಸ್ ಮಾಡಬಹುದು. ಓಕೆ, ಡೆಲ್ಟಾ x1 ಅನ್ನ ಮೈನಸ್ ಮಾಡ್ಲಿಕ್ಕೆ ಆಗಲ್ಲ, ಸಬ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಕಳೆಯಲಿಕ್ಕೆ ಆಗಲ್ಲ. P2, ಇಲ್ಲಿ P2 ಇದೆ, x2. ಸೊ x2, ಇಲ್ಲಿ x2 ಇದೆ, ಇಲ್ಲಿ x2 ಇದೆ. ಇದನ್ನ ನಾವು ಮೈನಸ್ ಮಾಡಬೇಕು. ಎರಡನ್ನ ಮೈನಸ್ ಮಾಡಬೇಕು. ಮತ್ತೆ ಇಲ್ಲಿ m ಇದೆ, m ಮತ್ತೆ m ಅನ್ನ ಮೈನಸ್ ಮಾಡ್ತೇವೆ. P ಅನ್ನ ನಾವು ಮೈನಸ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ನಾವು P ಅನ್ನ ಮತ್ತೆ ಆಡ್ ಮಾಡಿದ್ವಿ, ಅದನ್ನ ಇಂಡಿಕೇಟ್ ಮಾಡಿದ್ವಿ. ಸೊ ಈಗ ಹೇಗೆ ಉಳಿಯುತ್ತಂದ್ರೆ P1 ಪ್ಲಸ್ ಡೆಲ್ಟಾ x2 ಪ್ಲಸ್ P2, ಪ್ಲಸ್ ಅಲ್ಲ, ಸಾರಿ ಸ್ಟೂಡೆಂಟ್ಸ್, ಓಕೆ, P1 ಡೆಲ್ಟಾ x ಡೆಲ್ಟಾ, ಓಕೆ, ಪ್ಲಸ್ P1 okay, so P1 delta x1 okay, P1 delta x1 plus P2 delta x2 is equal to 0. ಇಲ್ಲಿ m is equal to 0. ಇಲ್ಲಿ m ಮತ್ತೆ m ಕ್ಯಾನ್ಸಲ್ ಮಾಡಿ ಇಲ್ಲಿ 0 ಬಂದಿದೆ. ಓಕೆ, 0. ಸೊ is equal to 0. ಸೊ ಇದನ್ನ ನಾವು ನಮ್ಗೆ ಇಲ್ಲಿ ಸಿಕ್ಕಿದೆ ನೋಡಿ. ಓಕೆ, P1 delta x1 plus P2 delta x2 is equal to 0. This is the slope of the budget line. This is the slope of the budget line. ಅಂದ್ರೆ ಇನ್ನೊಮ್ಮೆ ನಾನು ಹೇಳ್ತೇನೆ ಸ್ಟೂಡೆಂಟ್ಸ್, ಎರಡಿದೆ ಇಲ್ಲಿ ನೋಡಿ, ನಾವು ಎರಡು ಪಾಯಿಂಟ್ ಇದೆ ನೋಡಿ, ಇಲ್ಲಿ ಎರಡು ಪಾಯಿಂಟ್ ಇದೆ. ಇದಕ್ಕೆ ನಾವು ಪ್ರೈಸ್ ಅನ್ನ ಆಡ್ ಮಾಡಿದ್ದೇವೆ. P1 P2 ಇಲ್ಲಿಗೆ P1 ಇಲ್ಲಿಗೆ P2 ಅನ್ನ ಆಡ್ ಮಾಡಿದ್ದೇವೆ ಅಲ್ಲಿ. ಅಂದ್ರೆ ಇಲ್ಲಿ P1 x1 plus P2 x2 is equal to m. P1 ಬ್ರಾಕೆಟ್ ಓಪನ್ ಮಾಡಿ, x1 plus delta x1 ಬ್ರಾಕೆಟ್ ಕ್ಲೋಸ್ plus P2 x2 plus delta x2 is equal to m. ಈ ಎರಡನ್ನ ನಾವು ಈಗ ಕಳೆಯಬೇಕು, ಮೈನಸ್ ಮಾಡಬೇಕು. ಓಕೆ, ಮೈನಸ್ ಮಾಡುವಾಗ ಲೆಫ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ x1 ಮತ್ತೆ x1 ಮೈನಸ್ ಆಗ್ತದೆ, ಮತ್ತೆ ಮುಂದೆ x2 ಮತ್ತೆ x2 ಮೈನಸ್ ಆಗ್ತದೆ. ಇಲ್ಲಿ m ಮತ್ತೆ m ಮೈನಸ್ ಆಗ್ತದೆ. ಸೊ ಉಳಿದದ್ದು ಏನು? P1
ಮತ್ತೆ ಇಲ್ಲಿ ಕೂಡ P1 ಈಗ ನೀವು ಹೇಳ್ಬಹುದು, ಡೌಟ್ ಇರಬಹುದು, ಯಾಕೆ ಇದನ್ನ ನಾವು ಮೈನಸ್ ಮಾಡಿಲ್ಲ, P1 ಮತ್ತೆ P1 ಯಾಕೆ ಮೈನಸ್ ಮಾಡಿಲ್ಲ? ಇದು ಮಾಡಿಲ್ಲ ಯಾಕೆಂದ್ರೆ ನಾವು ಅದನ್ನ ಆಡ್ ಮಾಡಿದ್ದೇವೆ. ಇದನ್ನ ನಾವು ಅದನ್ನ ಆಡ್ ಮಾಡಿದ್ವಿ ಇಕ್ವೇಶನ್ಗೆ. ಮತ್ತೆ ಪ್ರೈಸ್ ಇಲ್ಲದೆ ಕ್ವಾಂಟಿಟಿಗೆ ಅರ್ಥ ಇಲ್ಲ. ಪ್ರೈಸ್ ಮತ್ತೆ ಕ್ವಾಂಟಿಟಿ ಎರಡು ಕೂಡ ನಮ್ಗೆ ಬೇಕು, ಇಲ್ಲಾದ್ರೆ ಇದರ ಅರ್ಥನೇ ಇಲ್ಲ. ಸೊ ಅದಕ್ಕೆ P1 ಬೇಕೇ ಬೇಕು. P1 ಡೆಲ್ಟಾ x1 ಪ್ಲಸ್ P2 ಡೆಲ್ಟಾ x2 ಇಸ್ ಈಕ್ವಲ್ ಟು 0. ಇಲ್ಲಿ m ಮತ್ತೆ m ಮೈನಸ್ ಮಾಡುವಾಗ ಇಲ್ಲಿ 0 ಉಳಿತದೆ. ಸೊ ಅದೇ ಅನ್ನ ನಮ್ಗೆ ಮೈನಸ್ ಮಾಡುವಾಗ ಏನು ಉತ್ತರ ಸಿಕ್ಕಿತ್ತು ಅದನ್ನ ಇಲ್ಲಿ ಬರ್ತಿದ್ದೇವೆ. P1 delta x1 plus P2 delta x2. So this is the derivation of the slope of the budget line. Okay, so budget line ಈ ತರ ಸ್ಲೋಪ್ ಆಗ್ತಿದೆಯಲ್ಲ, ಅದು ಏನನ್ನ ಸೂಚಿಸ್ತಾ ಇದೆ? ಚೇಂಜ್ ಅನ್ನ ಸೂಚಿಸ್ತಾ ಇದೆ. ಡೆಲ್ಟಾ ಅಂದ್ರೆ ಚೇಂಜ್. ಅದಕ್ಕೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಬರುವಾಗ x1 ಪ್ಲಸ್ ಡೆಲ್ಟಾ x1 ಅಂತ ನಾವು ಕೊಟ್ಟಿದ್ದೇವೆ. ಚೇಂಜ್ ಅನ್ನ ಸೂಚಿಸ್ತಾ ಇದೆ. ಓಕೆ, ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಏನಾದ್ರು ಡೌಟ್ ಇದ್ರೆ ನೀವು ಈವನ್ ಈಕ್ವೇಶನ್ ಅಲ್ಲಿ ಡೌಟ್ ಇದ್ರೆ ನೀವು ಆಮೇಲೆ ಮತ್ತೆ ನನಗೆ ಕೇಳಬಹುದು. ಓಕೆ, ಅಟ್ ದಿ ಎಂಡ್ ಯು ಕ್ಯಾನ್ ask any doubts and clarification. Okay, so this is all about equation ಅನ್ನ ನೆನಪಿಟ್ರೆ ಮತ್ತೆ ಚಾರ್ಟ್ ಅನ್ನ ನೆನಪಿಟ್ರೆ ನಿಮ್ಗೆ ಕ್ಲಿಯರ್ ಆಗ್ತದೆ. Okay students, shall we proceed to the next topic? So again ನಾವು ಹೇಗೆ ನಮ್ಮ ಡಿರೈವೇಶನ್ ಆಫ್ ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಅನ್ನ ಕಲ್ತಿದ್ದೇವೆ, ಅದೇ ರೀತಿ ಬಜೆಟ್ ಸೆಟ್ ಅಲ್ಲಿ ಕೆಲವು ಚೇಂಜಸ್ ಇದೆ. ಬಜೆಟ್ ಸೆಟ್ ಅಲ್ಲಿ ಚೇಂಜ್ ಅನ್ನ ಕಲಿಬೇಕು. ಸೊ ಫಸ್ಟ್ ನಾವು ನೆನಪಿಡ್ಬೇಕು, ಈ ಬಜೆಟ್ ಸೆಟ್ ಅಂದ್ರೆ ಏನು? ವಾಟ್ ಇಸ್ ದಿಸ್ ಬಜೆಟ್ ಸೆಟ್? ನಾನು ಮೊದಲೇ ಹೇಳಿದ್ದೇನೆ, ನಾವು ಕ್ಲಾಸ್ ಅಲ್ಲಿ ಮೊನ್ನೆ 2-3 ದಿನಗಳ ಹಿಂದೆ ಬಜೆಟ್ ಸೆಟ್ ಅಂದ್ರೆ ಕಲ್ತಿದ್ದೇವೆ. ಅಂದ್ರೆ ವಾಟ್ ಇಸ್ ಬಜೆಟ್ ಸೆಟ್? ಬಜೆಟ್ ಸೆಟ್ is the combination of all the bundles that the consumer, simple ಅಲ್ಲಿ ಹೇಳುವುದಾದ್ರೆ, it's a combination of all the bundles that the consumer can consume at the prevailing market price with her income. ಅಂದ್ರೆ ನೋಡಿ, ಇಲ್ಲಿ ನಾವು ಬಜೆಟ್ ಲೈನ್ ಇದೆ ಅಲ್ಲ, ಈ ಬಜೆಟ್ ಲೈನ್ ಅಂದ್ರೆ ಒಬ್ಬ ಮನುಷ್ಯನ ಇನ್ಕಮ್ ಒಂದು ವರ್ಷಕ್ಕೆ 1 lakh ಇರಬಹುದು. 1 lakh ಆದ್ರೆ ಈ 1 lakh ಇನ್ಕಮ್ ಅಲ್ಲಿ ಯಾವ್ದೆಲ್ಲ ಕಾಂಬಿನೇಷನ್ ಆಫ್ ಗೂಡ್ಸ್ ಬಂಡಲ್ಸ್ ಅವನು ಖರೀದಿಸಬಹುದು, ಅದನ್ನ ನಾವು ಬಜೆಟ್ ಸೆಟ್ ಅಂತ ಹೇಳ್ತೇವೆ. ಸೊ ಇದು ಬಜೆಟ್ ಲೈನ್ ಆದ್ರೆ ಈ ಬಜೆಟ್ ಲೈನ್ ಅಲ್ಲಿ ಒಳಗಿರುವಂತಹ ಎಲ್ಲ ಐಟಮ್ಸ್ ಗಳಿಗೆ ನಾವು ಬಜೆಟ್ ಸೆಟ್, ಈ ಎಲ್ಲ ಕಾಂಬಿನೇಷನ್ ಬಂಡಲ್ಸ್, ಈ ಬಂಡಲ್ಸ್ ಗೆ ನಾವು ಬಜೆಟ್ ಸೆಟ್ ಅಂತ ಹೇಳ್ತೇವೆ. ಸೊ ಬಜೆಟ್ ಸೆಟ್ ಈ ಏರಿಯಾದಲ್ಲಿ ಇರುವಂತ ಎಲ್ಲ ಬಜೆಟ್ ಸೆಟ್. ಸೊ ಒಬ್ಬ ಮನುಷ್ಯನ ಆದಾಯ ಅಥವಾ ಇನ್ಕಮ್ ನಿಂದ ಯಾವುದೆಲ್ಲ ಬಂಡಲ್ಸ್ ಗಳು 2 ಅಥವಾ 3 ಜೋಡಿ ಜೋಡಿಗಳನ್ನ ಅವನು ಖರೀದಿಸಬಹುದು. ಓಕೆ, ಅದನ್ನ ನಾವು ಬಜೆಟ್ ಸೆಟ್ ಅಂತ ಹೇಳ್ತೇವೆ. So budget set is a collection of all the bundles that the consumer can buy with his or her income at the current prevailing ಅಂದ್ರೆ ಸದ್ಯಕ್ಕೆ ಈಗ ಇರುವಂತಹ ಮಾರ್ಕೆಟ್ ಪ್ರೈಸ್. ಓಕೆ, ಆದ್ರೆ ಈ ಬಜೆಟ್ ಸೆಟ್ ಕೆಲವೊಮ್ಮೆ ಚೇಂಜ್ ಆಗಬಹುದು. ಹೇಗೆ? ಈಸಿ. ಸೊ ಚೇಂಜಸ್ ಇನ್ ದ ಬಜೆಟ್ ಸೆಟ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಡ್ಯೂ ಟು 2 reasons. 2 ರೀಸನ್ಗಳಿವೆ ಬಜೆಟ್ ಸೆಟ್ ಚೇಂಜ್ ಆಗಿ. Okay, 2 reasons. Can you tell me, students, can you just think and tell me ಏನಾದ್ರೂ ಯಾವ ಕಾರಣಕ್ಕೆ, ನಾನು ಚಾಟ್ ಬಾಕ್ಸ್ ಅನ್ನು ಓಪನ್ ಮಾಡಿದ್ದೇನೆ, ಯಾವ ಕಾರಣಕ್ಕೆ ಬಜೆಟ್ ಸೆಟ್ ಚೇಂಜ್ ಆಗಬಹುದು? ಕ್ಯಾನ್ ಯು ಜಸ್ಟ್ ಟೆಲ್ ಮಿ, ಯಾವ ಕಾರಣಕ್ಕಾಗಿ ಬಜೆಟ್ ಸೆಟ್ ಚೇಂಜ್ ಆಗಬಹುದು? ಒಬ್ಬ ವ್ಯಕ್ತಿ ಖರೀದಿಸುವ ವಸ್ತುಗಳ ಸಂಖ್ಯೆ ಯಾವ ಕಾರಣಕ್ಕಾಗಿ ಚೇಂಜ್ ಆಗಬಹುದು? ಕ್ಯಾನ್ ಯು ಥಿಂಕ್ ಅಂಡ್ ಟೆಲ್ ಮಿ? ವೆರಿ ಗುಡ್. Muhid Hussain has said income. Very good. Some other factors. Only Muhid has responded. Other students, can you say ಯಾವ ಕಾರಣಕ್ಕಾಗಿ ಒಬ್ಬ ಮನುಷ್ಯ ಖರೀದಿಸುವ ವಸ್ತುಗಳು ಚೇಂಜ್ ಆಗಬಹುದು, ಅಲ್ಲ ಬಜೆಟ್ ಸೆಟ್ ಚೇಂಜ್ ಆಗಬಹುದು?
Products price, very good. Prabhudev has said product price. Vinuta, due to profit and loss to him. Okay, Vinuta, good. You have done a good try. Anybody else? Shivani, yes, very good. Income, yes, good. Okay, so correct. Most of you are correct. 2 reasons, 2 reason ಮಾತ್ರ ನಮಗೆ ಸಾಕು. ಆ 2 ರೀಸನ್ ಗಳು ಯಾವುದು? ಆ 2 ರೀಸನ್ ಅಂದ್ರೆ okay, changes in the consumer's income and changes in the price of the commodity. Changes in the consumer's income, changes in the price of the commodity. Very good. So 2 of you. So profit and loss, as one of you have said, profit and loss is a later reason. Okay, later reason. But right now, erade reason ide. Obba consumer ina adaya, 2 ವಸ್ತುಗಳ ಪ್ರೈಸ್ಗಳು. ಓಕೆ, ಸೊ ಸೊ ಇದನ್ನ ಮುಂದೆ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ ಸ್ಟೂಡೆಂಟ್ಸ್. ನಾಳಿನ ಕ್ಲಾಸ್ ಅಲ್ಲಿ ಈ ಚೇಂಜಸ್ ಇನ್ ದ ಕನ್ಸ್ಯೂಮರ್ ಇನ್ ಇನ್ಕಮ್ ಚೇಂಜ್ ಆಗುವಾಗ ಈ ಬಜೆಟ್ ಸೆಟ್ ಯಾವ ರೀತಿಯಲ್ಲಿ ಚೇಂಜ್ ಆಗ್ತದೆ, ಈ ಬಜೆಟ್ ಸೆಟ್ ಇದೆ ಅಲ್ಲ, ಯಾವ ರೀತಿ ಬಜೆಟ್ ಸೆಟ್ ಇದೆ ಅಲ್ಲಿ, ಈ ಏರಿಯಾ ಯಾವ ರೀತಿಯಲ್ಲಿ ಚೇಂಜ್ ಆಗ್ತದೆ, ಅದನ್ನ ನಾವು ನಾಳಿನ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಣ, ಕಲಿಯೋಣ. ಸೊ ಈ ಕ್ಲಾಸಿನ ಏನಾದ್ರೂ ಡೌಟ್ಸ್ ಇದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್ ಟು ಸೇ. Nisarga M has said produce low andre production price lower. Okay, we can you will come to know, but basically now only 2 reason: change in consumers income and change in the price. Okay, change in the price. Very good. So students, we are okay, we have some more time. Till then, do you have any doubts idea? Okay, any doubts you have? Any doubts of the ಎರಡು ಕ್ಲಾಸ್ ಅಲ್ಲಿ ಏನಾದ್ರೂ ಡೌಟ್? ಓಕೆ, ಸೊ ವಿ ವಿಲ್ ಕಂಟಿನ್ಯೂ ಸ್ಟೂಡೆಂಟ್ಸ್. ಜಸ್ಟ್ 1 or 2 ಪಾಯಿಂಟ್ಸ್ ಅದನ್ನ ಅರ್ಥ ಮಾಡ್ಲಿಕ್ಕೆ, ಯಾಕೆಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಈ ಟಾಪಿಕ್ ತುಂಬಾ ಈಸಿ ಇದೆ. ಚೇಂಜ್ ಇನ್ ದ ಬಜೆಟ್ ಸೆಟ್ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಆದ್ರೆ ನಿಮ್ಮ ಲಾಜಿಕ್ ಅನ್ನ ಅಪ್ಲೈ ಮಾಡ್ಬೇಕು. ನಿಮ್ಮ ಮೈಂಡ್ ಸ್ವಲ್ಪ ಥಿಂಕ್ ಮಾಡ್ಬೇಕು. ಓಕೆ, ಸೊ ಚೇಂಜ್ ಇನ್ ದ ಕನ್ಸ್ಯೂಮರ್ಸ್ ಇನ್ಕಮ್. ಈಗ ಎನಿಸಿ ಸ್ಟೂಡೆಂಟ್ಸ್, ಈಗ ನಿಮ್ಮ ಇನ್ಕಮ್ 10,000 ಇದೆ. ಓಕೆ, 1 lakh, ಒಂದು ವರ್ಷಕ್ಕೆ ನಿಮ್ಮ ಇನ್ಕಮ್ 1 lakh ಇದೆ. ಎನಿಸಿ ಸಡನ್ಲಿ ನಿಮ್ಗೆ ಒಂದು ಪ್ರಮೋಷನ್ ಸಿಕ್ತು ಅಥವಾ ನಿಮ್ಮ ಇನ್ಕಮ್ ಜಾಸ್ತಿ ಆಯ್ತು. ಈಗ ನೆಕ್ಸ್ಟ್ ಇಯರ್ ಇಂದ ನಿಮ್ಮ ಇನ್ಕಮ್ 1,25,000 ಆಯ್ತು. ಓಕೆ, 1,25,000 ಆಯ್ತು. ಈಗ 1 lakh ಇರುವಾಗ, ನಿಮ್ಮ ಹತ್ರ ಇನ್ಕಮ್ 1 lakh ಇರುವಾಗ ನೀವು ಇಷ್ಟು ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದೀರಿ, ಇಷ್ಟು ಬಂಡಲ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರಿ, ಇಷ್ಟು ಕನ್ಸ್ಯೂಮರ್, ಇಷ್ಟು ಬಜೆಟ್ ಸೆಟ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರಿ. ಈಗ ಇನ್ಕಮ್ ಜಾಸ್ತಿ ಆದಾಗ 1,25,000 ಇರುವಾಗ ಖಂಡಿತವಾಗಿ ನೀವು ಖರೀದಿಸುವ ವಸ್ತುಗಳು ಜಾಸ್ತಿ ಆಗ್ಬಹುದಾ, ಕಡಿಮೆ ಆಗ್ಬಹುದು? when your income increases from 1 lakh to 1,25,000, your purchasing power, andre the amount of goods that you can buy, will it increase or decrease? Very good, Chandana. Yes, very good. You understood it. It will increase. That means if your income increases, then your budget set also will increase, isn't it? Okay, ನಿಮ್ಮ ಬಜೆಟ್ ಸೆಟ್ ಕೂಡ ಇನ್ಕ್ರೀಸ್ ಆಗ್ತದೆ. ಆದ್ರಿಂದ ಸೊ ವೆನ್ ದ ಚೇಂಜ್ ಇನ್ ದ ಕನ್ಸ್ಯೂಮರ್ ಇನ್ಕಮ್, ಅಂದ್ರೆ ಇನ್ಕಮ್ ಇನ್ಕ್ರೀಸ್ ಆಗುವಾಗ ಈ ಬಜೆಟ್ ಲೈನ್ ರೈಟ್ ಗೆ ಶಿಫ್ಟ್ ಆಗ್ತದೆ. ಓಕೆ, ರೈಟ್ ಗೆ ಶಿಫ್ಟ್ ಆಗ್ತದೆ. ನಿಮ್ಮ ಇನ್ಕಮ್ ಕಡಿಮೆ ಆದಾಗ ಈ ಬಜೆಟ್ ಲೈನ್ ಲೆಫ್ಟ್ ಗೆ ಶಿಫ್ಟ್ ಆಗ್ತದೆ. ದಟ್ ಈಸ್ ಆಲ್ ವಿ ಆರ್ ಎಕ್ಸ್ಪ್ಲೈನಿಂಗ್ ಇನ್ ದಿಸ್ ಪಾಯಿಂಟ್. Okay, that is all we are explaining. Just see students, see the slide. When the income of the consumer decreases, andre kadime adaga, the budget line will shift to the left. Andre income istittu, budget set istittu, income kadime adaga budget set kuda kadime agtade. Andre ee side left ge shift agtade. Income ಜಾಸ್ತಿ adaga will shift to the left of the original budget line. Okay, ಸೊ ಇದಕ್ಕೆ ನಿಮ್ಮ ಲಾಜಿಕ್ ಅನ್ನ ಅಪ್ಲೈ ಮಾಡ್ಬೇಕಷ್ಟೇ, ನಿಮ್ಮ ಲಾಜಿಕ್ ಅನ್ನ ಅಪ್ಲೈ ಮಾಡ್ಬೇಕು. ಸೊ ಇಲ್ಲಿ ನೋಡಿ,
Okay, first point. Second point, when the income of the consumer increases, income ಜಾಸ್ತಿ ಆದಾಗ, ಇದು ನಮ್ಮ ಒರಿಜಿನಲ್ ಬಜೆಟ್ ಲೈನ್. ಇನ್ಕಮ್ ಜಾಸ್ತಿ ಆದಾಗ ಈ ಬಜೆಟ್ ಲೈನ್ ಈ ಬಜೆಟ್ ಸೆಟ್ ಇನ ಏರಿಯಾ ಕೂಡ ಜಾಸ್ತಿ ಆಗ್ತದೆ. ಅಂದ್ರೆ ನಿಮ್ಮ ಬಜೆಟ್ ಲೈನ್ ರೈಟಿಗೆ ಶಿಫ್ಟ್ ಆಗಬಹುದು, ರೈಟಿಗೆ ಶಿಫ್ಟ್ ಆಗ್ಬೇಕು ಅಲ್ವಾ, ರೈಟಿಗೆ ಶಿಫ್ಟ್ ಆಗ್ಬೇಕು. ನೋಡಿ, ಚೇಂಜಸ್ ಇನ್ ದ ಕನ್ಸ್ಯೂಮರ್ಸ್ ಇನ್ಕಮ್ ಈ ಚಾರ್ಟ್ ಅಲ್ಲಿ ನೋಡಿ, ಸೊ ಇಲ್ಲಿ ಇನ್ಕಮ್ ಕಡಿಮೆ ಆಗಿದೆ, ಇನ್ಕಮ್ ಕಡಿಮೆ ಆಗಿದೆ. ಇನ್ಕಮ್ ಕಡಿಮೆ ಆದಾಗ ಬಜೆಟ್ ಲೈನ್ ಲೆಫ್ಟ್ ಗೆ ಶಿಫ್ಟ್ ಆಗಿದೆ. ನೋಡಿ, ಸ್ಟೂಡೆಂಟ್ಸ್, ಐ ವಿಲ್ ಎಕ್ಸ್ಪ್ಲೈನ್ ಯು. ಈ ಗ್ರಾಫ್ ಅನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ನೋಡಿ, M/P2, ನೋಡಿ ಇಲ್ಲಿ ಪ್ರೈಸ್ ಆಫ್ ಕಮೋಡಿಟಿ 2 ಅಂದ್ರೆ X2, ಅದರ ಪ್ರೈಸ್ ಕೂಡ P2 ಅಲ್ವಾ, ಪ್ರೈಸ್ ಕೂಡ ಇಲ್ಲಿ P2. ಇಲ್ಲಿ ಪ್ರೈಸ್ ಆಫ್ ಕಮೋಡಿಟಿ X1, ಸೊ ಪ್ರೈಸ್ ಕೂಡ P1 ಆಗಿರುತ್ತೆ. ಸೊ ಇನ್ಕಮ್ ಕಡಿಮೆ ಆದಾಗ M ಇದು ಒರಿಜಿನಲ್ ಇನ್ಕಮ್, M ಇಂದ M1, M' ಓಕೆ, M' ಗೆ ಚೇಂಜ್ ಆಗಿದೆ. ಓಕೆ, ಸೊ ಇನ್ಕಮ್ M ಇಂದ M' ಗೆ ಚೇಂಜ್ ಆಗುವಾಗ ನಮ್ಮ ಬಜೆಟ್ ಲೈನ್ ಲೆಫ್ಟ್ ಗೆ ಶಿಫ್ಟ್ ಆಗ್ತದೆ. ಓಕೆ, ಅಂದ್ರೆ ಇನ್ಕಮ್ ಕಡಿಮೆ ಆದಾಗ ನಮ್ಮ ಬಜೆಟ್ ಲೈನ್ ಲೆಫ್ಟ್ ಗೆ ಶಿಫ್ಟ್ ಆಗ್ತದೆ, ಬಜೆಟ್ ಸೆಟ್ ಕಡಿಮೆ ಆಗ್ತದೆ. ಇನ್ ದ ಸೇಮ್ ವೇ, when the income increases, budget line will shift to the right because budget set will increase. Budget set will increase. ಬಜೆಟ್ ಸೆಟ್ ಅಂದ್ರೆ ಸಿಂಪಲ್ ಆಗಿ ಹೇಳುವುದಾದ್ರೆ, ನಿಮ್ಮ ಇನ್ಕಮ್ ಇಂದ ಯಾವ್ದೆಲ್ಲ ವಸ್ತುಗಳನ್ನು ನೀವು ಖರೀದಬಹುದು ಅದನ್ನ ಬಜೆಟ್ ಸೆಟ್ ಅಲ್ಲಿ ಹೇಳ್ತೇವೆ. ನಿಮ್ಮ ಇನ್ಕಮ್ ಇಂದ ಯಾವ್ದೆಲ್ಲ ಬಂಡಲ್ಸ್ ಗಳನ್ನ ಖರೀದಿಸಬಹುದು ಅದು ಬಜೆಟ್ ಸೆಟ್. ಓಕೆ, ನಿಮ್ಮ ಇನ್ಕಮ್ ಜಾಸ್ತಿ ಆದಾಗ ಬಜೆಟ್ ಸೆಟ್ ಕೂಡ ಜಾಸ್ತಿ ಆಗ್ತದೆ. ಅಂದ್ರೆ ನಿಮ್ಮ ಬಜೆಟ್ ಲೈನ್ ರೈಟ್ ಗೆ ಶಿಫ್ಟ್ ಆಗಿ ಬಜೆಟ್ ಸೆಟ್ ಜಾಸ್ತಿ ಆಗ್ತದೆ. ಇನ್ಕಮ್ ಕಡಿಮೆ ಆದಾಗ ಬಜೆಟ್ ಲೈನ್ ಲೆಫ್ಟ್ ಗೆ ಶಿಫ್ಟ್ ಆಗಿ ನಿಮ್ಮ ಬಜೆಟ್ ಸೆಟ್ ಕೂಡ ಕಡಿಮೆ ಆಗ್ತಾ ಇದೆ. Okay, your budget set will be very, very less. So is it okay? I will explain you. ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಈ ಚಾರ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿ, ಈ ಚಾರ್ಟ್ ಅಲ್ಲಿ ಇರುವ ಫಿಗರ್ಸ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನೋಡಿ, ನೋಡಿ, M ಇದು ಒರಿಜಿನಲ್ ಇನ್ಕಮ್, M is original income, P2 original price, M/P1 original income. ಈಗ ಇನ್ಕಮ್ ಏನಾಗಿದೆ, M ಇಂದ M' ಗೆ ಹೆಚ್ಚಿದೆ, ಜಾಸ್ತಿ. ಇನ್ಕಮ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ when the income has increased, so price too has remained same. When income has increased, our budget line has shifted to the right. M/P1 M'. So here also income has increased. This is the original income, this is the changed income, M1 M'. Okay, so when the income is increasing, our budget set also will change because budget line will shift to the right. When income decreases, budget line will shift to the left, and your budget set will also decrease. Okay, so ಇಷ್ಟನ್ನ ನಾವು ಈ ಕ್ಲಾಸ್ ಅಲ್ಲಿ ಕಲ್ತಿದ್ದೇವೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರೈಸ್ ಚೇಂಜ್ ಆಗುವಾಗ ಚೇಂಜಸ್ ಇನ್ ದ ಕಮೋಡಿಟಿ ಪ್ರೈಸ್ ಚೇಂಜ್ ಆದಾಗ ಯಾವುದೆಲ್ಲ ಬದಲಾವಣೆ ಆಗ್ತಾ ಇದೆ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ನಾವು ಕಲಿತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಹೋಗುವಾಗ ಹೇಗೆ ನಮ್ಮ ಪ್ರೈಸಸ್ ಚೇಂಜ್ ಆಗುವಾಗ ನಮ್ಮ ಬಜೆಟ್ ಸೆಟ್ ಕೂಡ ಚೇಂಜ್ ಆಗ್ತದೆ ಎಂಬುದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿಬಹುದು. ಓಕೆ ಸ್ಟೂಡೆಂಟ್ಸ್, ಸೊ ದಿಸ್ ಕ್ಲಾಸ್ ಅಲ್ಲಿ ಡಿಡ್ ಯು ಹ್ಯಾವ್ ಎನಿ ಡೌಟ್ಸ್? You are free to share notes. Okay, some are saying send the notes. I will send you the notes, but as and when class is going on, I request you students, kindly write down your notes. I will send you the notes of the last week soon. This week nanu kuda I will by the end of this week I will send this week's notes, but please try to understand. Please ask any questions that you have so that your doubts are all clarified. Any doubts, you can put any doubts that you have in the